ಈಗಾಗಲೇ ನಮ್ಮ ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ 11 ವರ್ಷದ ಆಡಳಿತ ಬಗ್ಗೆ ಒಂದು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಈ ದಿನ ನಾನು ಸಹ ಇವತ್ತಿಲ್ಲಿ ಬಂದಿರುವಂಥ ಮುಖ್ಯ ಉದ್ದೇಶ, ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇದನ್ನ ಹೆಚ್ಚಾಗಿ ತಿಳಿಸ್ಲಿಕ್ಕೆ, ಈ ಪತ್ರಿಕಾಗೋಷ್ಠಿಯ ಮೂಲಕ ಹೇಗೆ ನಮ್ಮ ದೇಶಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಕೋಲಾರ ಜಿಲ್ಲೆಗೆ ಯಾವ ರೀತಿ ಭಾರತ ಸರ್ಕಾರದಿಂದ ಕಳೆದ 11 ವರ್ಷದಲ್ಲಿ ಆಗಿರುವಂಥ ಕೆಲಸಗಳನ್ನು ತಿಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಆದ್ಮೇಲೆ ಸ್ವಾತಂತ್ರ್ಯ ಏನು ಬಂದ ನಂತರ ನಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚಿಸಿಕೊಂಡು, ಸಂವಿಧಾನವನ್ನು ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ಸಂವಿಧಾನ ಶಿಲ್ಪಿಗಳಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯಗಳು ಎಲ್ಲರಿಗೂ ತಮ್ಮ ಸಮಾನತೆ ಮತ್ತು ಮೂಲಭೂತ ಸೌಕರ್ಯ ಮತ್ತು ಗುಣಮಟ್ಟದ ಜೀವನವನ್ನು ಕಾಣಲಿಕ್ಕೆ ಬಹಳ ಸ್ಪಷ್ಟವಾಗಿ ಖಚಿತಪಡಿಸುತ್ತೆ. ಅದರ ಆಶೆಯಂತೆ ಎಲ್ಲ ಒಂದು ಕಡೆ ಹಲವಾರು ವರ್ಷ ಸ್ವಾತಂತ್ರ್ಯ ಬಂದ ನಂತರನೂ ಮೂಲಭೂತ ಸೌಕರ್ಯಗಳಾಗಲಿ, ಬಡಸ್ತನ ಆಗಲಿ ನಿರ್ಮೂಲನೆ ಆಗಿರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರನೂ ಕೆಲವೊಂದು ಇದಕ್ಕೆಲ್ಲ ಆದ್ಯತೆಯನ್ನು ಕೊಡುವಂಥದ್ದಾಗಿರಲಿಲ್ಲ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ಆಡಳಿತದಲ್ಲಿ ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್ ಅನ್ನುವಂಥ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಮಂತ್ರವನ್ನು, ಮೂಲ ಮಂತ್ರವನ್ನು ಹೇಳೋ ಮೂಲಕ ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರಿಗೂ ಅಭಿವೃದ್ಧಿಯನ್ನು ಕೊಡೋ ಮೂಲಕ ಎಲ್ಲರಿಗೂ ವಿಕಾಸವನ್ನು ಕೊಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇವತ್ತು ಎಲ್ಲ ಕ್ಷೇತ್ರದಲ್ಲೂ 360 ಡಿಗ್ರಿಯಲ್ಲೂ ಎಲ್ಲ ಕ್ಷೇತ್ರಕ್ಕೂ ಒತ್ತನ್ನು ಕೊಡುವಂಥದ್ದಾಗಿದೆ. ಮೊದಲನೇದಾಗಿ ನಮ್ಮ ಸಮಾಜದಲ್ಲಿ ಸ್ವಚ್ಛ ಭಾರತದಿಂದ ಪ್ರಾರಂಭವನ್ನು ಮಾಡಿ ಒಂದು ಭಾರತ ಮತ್ತು ಎಲ್ಲ ಇಡೀ ಮೂಲಭೂತವಾಗಿ ಪ್ರತಿಯೊಂದು ಕಡೆಯೂ ಸ್ವಚ್ಛವಾದಂಥ ಒಂದು ಸಮಾಜವನ್ನು ಮಾಡಲಿಕ್ಕೆ ಪ್ರಥಮವಾದಂಥ ಅಭಿಯಾನ ಕೈಗೊಂಡು ಇಡೀ ದೇಶ ಉದ್ದಾಗಲದಲ್ಲಿ ಅದಕ್ಕೆ ಆದ್ಯತೆ ಕೊಡುವಂಥದ್ದಾಗಿತ್ತು. ಈ ದಿಕ್ಕಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ 12 ಕೋಟಿಗಿಂತ ಹೆಚ್ಚು ಶೌಚಾಲಯವೇ ಇರಲಿಲ್ಲ. ಮನೆಗಳು ಏನೊಂದು ಸ್ವಾತಂತ್ರ್ಯ ಬಂದಾಗಿಂದನೂ ಒಂದು 3 ಕೋಟಿ ಮನೆ ಕಟ್ಟಿದ್ರೆ ಹೆಚ್ಚು. 10 ವರ್ಷ ಕಾಲದಲ್ಲೇ 4 ಕೋಟಿಗಿಂತ ಹೆಚ್ಚು ಮನೆಯನ್ನ ನಿರ್ಮಾಣ ಮಾಡಿರುವಂಥದ್ದಾಗಲಿ, ಇವತ್ತು ಕೋಟ್ಯಾಂತರ ಮನೆಗಳಿಗೆ ನೀರಿನ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದಾಗಲಿ, ಕರ್ನಾಟಕ ರಾಜ್ಯದಲ್ಲಿ 75 ಲಕ್ಷ ಮನೆಗಳಿಗೆ ಇವತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರೋದು, ಅಥವಾ ಇವತ್ತು ಎಲ್ಲ ಸೌದೆಗಳನ್ನು ಬಳಕೆಯನ್ನು ಮಾಡಿ ಹೊಗೆಯ ಅಡಿಗೆ ಮನೆಯಲ್ಲಿ ಹೊಗೆಯಿಂದ ಬಳಲುವಂಥ ಪರಿಸ್ಥಿತಿ ನಮ್ಮ ಹೆಣ್ಮಕ್ಳಿಗಿತ್ತು. ಉಜ್ವಲ ಯೋಜನೆಯನ್ನು ಕೊಡೋ ಮೂಲಕ ಫ್ರೀ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದಾಗಲಿ, ಎಲೆಕ್ಟ್ರಿಸಿಟಿ ಕೊಡುವಂಥದ್ದಾಗಲಿ, ಮನೆಗಳಾಗಲಿ, ಶೌಚಾಲಯಗಳಾಗಲಿ, ಕುಡಿಯೋ ನೀರಾಗಲಿ ಎಲ್ಲವನ್ನು ಮೂಲಭೂತವಾಗಿ ಪ್ರತಿಯೊಂದು ಮನೆಗೂ ಕೊಡೋ ಮೂಲಕ ಮತ್ತು ಪ್ರತಿಯೊಂದು ಮನೆಗೂ ಏನು ಫುಡ್ ಸೆಕ್ಯೂರಿಟಿ ಆಹಾರವನ್ನು ಕೊಡೋ ಮೂಲಕ 80 ಕೋಟಿಗಿಂತ ಹೆಚ್ಚಿನ ಜನಕ್ಕೆ ಇವತ್ತು ಆಹಾರವನ್ನು ಒದಗಿಸುವಂಥದ್ದಾಗ್ತದೆ. ಇವತ್ತು ಕರ್ನಾಟಕದಲ್ಲೂ ಹೆಚ್ಚು ಕಡಿಮೆ 95% ಹೆಚ್ಚಿನ ಜನಕ್ಕೆ ಇವತ್ತು ರೇಷನ್ ಆಹಾರ ಅಥವಾ ರೇಷನ್ ಕೊಡುವಂಥದ್ದು ಭಾರತ ಸರ್ಕಾರದಿಂದ ಆಗ್ತಿದೆ. ಮತ್ತು ಇದ್ರ ಜೊತೆಯಲ್ಲೇ ಪೌಷ್ಟಿಕಾಂಶ, ಎಲ್ಲ ಒಂದು ಕಡೆ ಪೌಷ್ಟಿಕತೆ ಇಲ್ಲದೆ ಒಂದು ಒಳ್ಳೆ ಬೆಳವಣಿಗೆ, ಹೆಣ್ಮಕ್ಳು ಬೆಳವಣಿಗೆ ಆಗಲಿ, ಗಂಡ್ಮಕ್ಳಾಗಲಿ, ಮಕ್ಕಳ ಬೆಳವಣಿಗೆ ಅಪೌಷ್ಟಿಕತೆಯಿಂದ ಬಳಲುವಂಥ ಆಗ್ತಿತ್ತು. ಇಷ್ಟು ದೇಶ 21ನೇ ಶತಮಾನದಲ್ಲೂ ಮುಂದುವರೆದಿದ್ರು ಸಹ ಇದೆಲ್ಲ ಒಂದು ಕಡೆ ಮೂಲಭೂತವಾಗಿ ಬೇಕಾಗಿರುವಂಥ ಕನಿಷ್ಠ ಸೌಕರ್ಯಗಳು ಎಲ್ಲ ಒಂದು ಕಡೆ ಸಿಕ್ಕಿರಲಿಲ್ಲ. ಇವತ್ತೆಲ್ಲ ರೀತಿಯಾದಂಥ ಸಬಲೀಕರಣ, ಮಹಿಳೆಯರ ಸಬಲೀಕರಣನು ಇವತ್ತು ಮಹಿಳೆಯರ ಸಬಲೀಕರಣಕ್ಕೆ ಅತಿ ಹೆಚ್ಚಿನ ಆದ್ಯತೆ ಇವತ್ತೆಲ್ಲ ವಿಚಾರದಲ್ಲೂ ಇವತ್ತು ಗಂಡು ಮತ್ತು ಹೆಣ್ಣು ಮಕ್ಕಳ ಏನೊಂದು ಜನಸಂಖ್ಯೆನೂ ಲೋಪಗೊಳ್ಳಿತ್ತು. ಇವತ್ತು ಮಕ್ಕಳುಗಳ ಭ್ರೂಣ ಹತ್ಯೆ, ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನು ತಡೆಗಟ್ಟೋದ್ರಿಂದ ಹಿಡಿದು ಇವತ್ತು ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂಥ ಆರ್ಥಿಕ ಸಬಲೀಕರಣ ಆಗಲಿ, ಅಥವಾ ಸ್ವಸಹಾಯ ಸಂಘಗಳಿಗೆ ಬೇಕಾಗಿರುವಂಥ ಸಹಕಾರ ಆಗಲಿ, ಅಥವಾ ಅವ್ರಿಗೆ ಬೇಕಾಗಿರುವಂಥ ಹೆರಿಗೆಗೆ 100%
ಆಸ್ಪತ್ರೆಯಲ್ಲಿ ಹೆರಿಗೆ ಆಗುವಂಥ ರೀತಿಯಲ್ಲಾಗಲಿ ಮತ್ತು ತಾಯಿಗಳ ಗರ್ಭಿಣಿಯರ ಸಾವನ್ನು ತಡೆಗಟ್ಟಲಿಕ್ಕೆ ಬಾಣತಿಯರ ಸಾವನ್ನು ತಡೆಗಟ್ಟಲಿಕ್ಕೆ ಬೇಕಾಗಿರುವಂಥ ಆರೋಗ್ಯದಲ್ಲಿ ಬಹಳಷ್ಟು ಒತ್ತನ್ನು ಕೊಡುವಂಥದ್ದಾಗಲಿ ಹಣಕಾಸಿನ ಸಹಾಯವನ್ನು ಮಾಡುವಂಥದ್ದು ಈ ರೀತಿ ಕನಿಷ್ಠ ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಮಾತಾಡೋಣ. ಆದರೆ ಮೂಲಭೂತವಾಗಿ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕುಟುಂಬಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಾದಂಥ ಇಂಥ ಸಣ್ಣ ಎಲ್ಲ ವಿಚಾರಕ್ಕೂ ಆದ್ಯತೆಯನ್ನು ಕೊಡುವ ಮೂಲಕ ಮತ್ತು ಆಯುಷ್ಮಾನ್ ಭಾರತ್ ಇವತ್ತು ಆಯುಷ್ಮಾನ್ ಭಾರತ್ ಮೂಲಕ ಇವತ್ತು ಪ್ರತಿಯೊಂದು ಕುಟುಂಬಕ್ಕೂ 5 ಲಕ್ಷ ರೂಪಾಯಿವರೆಗೂ ಆರೋಗ್ಯ ಕವರನ್ನು ಆರೋಗ್ಯದ ಲೈಫ್ ಇನ್ಸೂರೆನ್ಸ್ ಕೊಡುವಂಥದ್ದಾಗ್ತಿದೆ. ಹಾಗಾಗಿ ಲೈಫ್ ಕವರೇಜನ್ನು ಕೊಟ್ಟು ಆರೋಗ್ಯದ ಕವರೇಜನ್ನು ಕೊಡುವಂಥದ್ದಾಗಲಿ ಗುಣಮಟ್ಟದ ಶಿಕ್ಷಣ PM ಶ್ರೀ ಯೋಜನೆ ಮೂಲಕ ಮತ್ತು ರಾಷ್ಟ್ರೀಯ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ತರೋ ಮೂಲಕ ಕೌಶಲ್ಯತೆ ಕೊಡೋ ಮೂಲಕ ಇವತ್ತು ಕೌಶಲ್ಯತೆ ಇಲ್ಲ ಅಂದರೆ ಯಾವ ಒಬ್ಬ ವ್ಯಕ್ತಿನೂ ವಿಕಾಸ ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಎಲ್ಲರೂ ಕಷ್ಟಪಡಬೇಕು ಅಂತೀವಿ, ಆದರೆ ಕಷ್ಟ ಯಾವ ರೀತಿ ಪಡಬೇಕು, ಏನು ಪಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಕೌಶಲ್ಯತೆ ಇಲ್ಲದೇ ಯಾರ ಬದುಕನ್ನು ವಿಕಾಸ ಕಾಣಲಿಕ್ಕೆ ಸಾಧ್ಯವಾಗಲ್ಲ. ಈಗ ಬೇರೆ ಬೇರೆ ದೇಶಗಳು 90% ಕೌಶಲ್ಯತೆ ಕಂಡಿರುವಂಥ ದೇಶಗಳಿದೆ. ನಮ್ಮಲ್ಲಿ ಕನಿಷ್ಠ ಬರೀ ಅವರು ಅಧಿಕಾರ ವಹಿಸ್ಕೊಂಡಾಗ 2% ಕೌಶಲ್ಯತೆಯೂ ಇಡೀ ದೇಶದಲ್ಲಿ ಇರಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಕೌಶಲ್ಯತೆ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ ಇವಿಷ್ಟು ಮೂಲಭೂತವಾಗಿ ಮತ್ತು ಬಡತನ ನಿರ್ಮೂಲನೆ. ಅವ್ರು ಬಂದಾಗ ಬಡತನದ ಅತಿರೇಕ 29%ಗಿಂತ ಹೆಚ್ಚಿತ್ತು. ಈಗ ಇದನ್ನು 11%ಗೆ ಇಳಿಸುವಂಥದ್ದಾಗಿದೆ. 11%ಗೆ ಬಡತನ ಇಳಿಸುವಂಥದ್ದಾಗಿದೆ. ಒಟ್ಟಾರೆ ಈ ರೀತಿ ಗ್ರಾಮೀಣ ಭಾಗದಲ್ಲಿ ಇವತ್ತು ರಸ್ತೆ ಸಂಪರ್ಕ ಆಗಿರಲಿ ಅಥವಾ ವ್ಯವಸ್ಥೆಗಳ ಕೊಡುವಂಥದ್ದಾಗಲಿ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಾಗಲಿ ರೈಲ್ವೆ ವಿಚಾರದಲ್ಲಾಗಲಿ ಇವಾಗ ನಾವು ಕೋಲಾರ ಜಿಲ್ಲೆಗೆ ಮಾತಾಡೋದಾದರೆ ನಾನು ದಾರಿಯಲ್ಲಿ ಬರ್ತಾ ಮುನ್ಸ್ವಾಮಿಯವ್ರ ಜೊತೆ ಮಾತಾಡ್ಕೊಂಡು ಬರ್ತಿದ್ದೆ. ಏನೆಲ್ಲ ಕೆಲಸಗಳು ನಮ್ಮ ಕೋಲಾರ ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿ ವಿಚಾರದಲ್ಲಿ ಇವತ್ತು NH 174ಗೆ 2800 ಕೋಟಿ ಇವಾಗ ಮಂಜೂರಾಗಿರುವಂಥದ್ದು ಕೆಲಸ ಮಾಡಲಿಕ್ಕೆ. ಮತ್ತು ಬೆಂಗಳೂರು ಮತ್ತು ಚೆನ್ನೈ ಎಕನಾಮಿಕ್ ಕಾರಿಡಾರ್ ನೀವು ನೋಡಿದಾಗ 6000 ಕೋಟಿ ಇವತ್ತೇನು ನಮ್ಮ ದೇವನಹಳ್ಳಿಯಿಂದ ಪ್ರಾರಂಭ ಆಗಿ ನಮ್ಮ ಕೋಲಾರಿನ ಕೊನೆಯವರೆಗೂ ಖರ್ಚು ಮಾಡ್ತಿರುವಂಥದ್ದು 6000 ಕೋಟಿ ಖರ್ಚು ಮಾಡ್ತಿರುವಂಥದ್ದು ಆಗ್ತಿದೆ. ಸೊ ಈ ರೀತಿ ರೈಲ್ವೆ ಸ್ಟೇಷನ್ಗೂ ಈ ಭಾಗದಲ್ಲೇ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡಲಿಕ್ಕೆ 500 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿರುವಂಥದ್ದಾಗಲಿ ಅಥವಾ ಗ್ರಾಮ ಸಡಕ್ ಯೋಜನೆಯಲ್ಲಿ ಇವತ್ತು 100 ಕೋಟಿ ಖರ್ಚು ಮಾಡಿರುವಂಥದ್ದಾಗಿರುವಂಥದ್ದಾಗಲಿ ಅಥವಾ ಎಲ್ಲ ಕೆರೆಗಳ ಅಭಿವೃದ್ಧಿ ಮಾಡಿರುವಂಥದ್ದಾಗಲಿ ಅಥವಾ ESI ಆಸ್ಪತ್ರೆ ತರುವಂಥದ್ದಾಗಲಿ ಹೆಣ್ಣು ಮಕ್ಕಳು ವರ್ಕಿಂಗ್ ವಿಮೆನ್ಗೆ ಹಾಸ್ಟೆಲ್ ತರುವಂಥದ್ದಾಗಲಿ ಇವತ್ತು ಎಲೆಕ್ಟ್ರಾನಿಕ್ಸ್ ವಿಸ್ಟ್ರಾನ್ ಕಂಪ್ನಿಗೆ ಇವತ್ತು ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಕೊಡೋ ಮೂಲಕ ಇವತ್ತು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಆಗ್ತಿರುವಂಥದ್ದು. ಎಲೆಕ್ಟ್ರಾನಿಕ್ಸ್ನಲ್ಲಿ ಇವತ್ತು ಸೆಮಿಕಂಡಕ್ಟರ್ ಆಗಿರಲಿ ಇವತ್ತು ಎಲೆಕ್ಟ್ರಾನಿಕ್ಸ್ಗಳನ್ನು ತಯಾರು ಮಾಡಲಿಕ್ಕೆ ಇವತ್ತು ಪ್ರೊಡಕ್ಷನ್ ಲಿಂಕ್ ಇನ್ಸೆಂಟಿವ್ ಕೊಟ್ಟಿಲ್ಲ ಅಂದರೆ ಯಾವ ಕೈಗಾರಿಕೆನೂ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಭಾಳ ಕಷ್ಟವಾಗಿರುತ್ತೆ. ಈ ರೀತಿ ಹಲವಾರು ಕೆಲಸಗಳನ್ನು ಇವತ್ತು ಕೈಗೆತ್ಕೊಳ್ಳುವಂಥದ್ದು ಈ ಭಾಗದಲ್ಲಾಗಿರೋಂಥದ್ದು. ಇನ್ನು 10 ಕೆಲಸಗಳನ್ನು ಹೇಳ್ತಾ ಇರೋ ಪಟ್ಟಿಗಳು ಭಾಳ ದೊಡ್ಡ ಮಟ್ಟದಲ್ಲಿ ಮತ್ತು ನಮ್ಮ ಸರ್ಕಾರದ ಅವಧಿಯಲ್ಲೂ ಭಾಳಷ್ಟು ಈ ಭಾಗದಲ್ಲಿ ಕೆಲಸ ಆಗಿರುವಂಥದ್ದಿದೆ. ಎಲ್ಲ ಕಡೆ ಕೆಲಸಗಳು ಮಾಡೋಂಥದ್ದಾಗಲಿ ಬೈಪಾಸ್ಗಳು ಸಿಗುವಂಥದ್ದಾಗಲಿ ಮೂಲಭೂತ ಸೌಕರ್ಯಗಳನ್ನೆಲ್ಲ ಒದಗಿಸುವಂಥ ಕೆಲಸಗಳು ಭಾಳ ಉತ್ತಮವಾಗಿ ಆಗಿರುವಂಥದ್ದಿದೆ. ಹಾಗೆ ಮುಂದುವರೆದು ಕೋವಿಡ್ನ ಸಂದರ್ಭದಲ್ಲೂ ಅಷ್ಟೇ ಎಲ್ಲ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ ಜೀವ ಕಾಪಾಡುವಂಥದ್ದಾಗಿತ್ತು. ಸೊ ಈ ರೀತಿ ಮೂಲಭೂತ ಸೌಕರ್ಯ ಕೊಡುವಂಥದ್ದಾಗಿದೆ. ಮತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ನಮಗೆ ಯಾವುದೇ ಒಂದು ಗ್ರಾಮೀಣ ಭಾಗದಲ್ಲಿ ಬದುಕನ್ನು ಕಟ್ಕೋಬೇಕು, ನಗರದಲ್ಲಾಗಲಿ ಗ್ರಾಮೀಣ ಭಾಗದಲ್ಲಾಗಲಿ ಕುಡಿಯೋ ನೀರಿನ ಭಾಳಷ್ಟು ಅವಶ್ಯಕತೆ. ಇವತ್ತೇನು ಜಲ್ ಜೀವನ್ ಮಿಷನ್ನಲ್ಲಿ 2180 ಕೋಟಿ ಬರೀ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 2180 ಕೋಟಿ ವ್ಯವಸ್ಥೆ ಮಾಡುವಂಥದ್ದಾಗಿತ್ತು. ಯಾಕೆಂದರೆ ನಾನು ನಮ್ಮ ಈ ಬಯಲು ಪ್ರದೇಶ ಒಣಭೂಮಿ ಪ್ರದೇಶಗಳಲ್ಲಿ ನಮಗೆ ಹಳ್ಳಿಗಳಲ್ಲಿ ಭಾಳ ಕಷ್ಟಕರ ಅಂದರೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ. ಆದರೆ ದೊಡ್ಡ ದೊಡ್ಡ ವಿಚಾರಗಳು ನಾವು ಮಾತಾಡ್ತಿರ್ತೀವಿ, ಆದರೆ ಮೂಲಭೂತವಾದಂಥ ಕೆಲಸಗಳೇ ಆಗಿಲ್ದಾಗ ಯಾವುದೇ ಒಂದು ಬದುಕನ್ನು ಕಟ್ಕೋಬೇಕು ಅಂದರೆ ನೀರೇ ಇಲ್ಲ ಅಂದರೆ ಯಾವ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಈ ದಿಕ್ಕಲ್ಲಿ ಕುಡಿಯೋ ನೀರಿನ ಈ ಯೋಜನೆ ಭಾಳ ಉತ್ತಮವಾಗಿ ಕಾರ್ಯರೂಪಕ್ಕೆ ತರುವಂಥದ್ದಾಗಿದೆ. ಮತ್ತು ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ತಮಗೆಲ್ಲ ಗೊತ್ತಿದ್ದ ಹಾಗೆ ವ್ಯವಸಾಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಯಾದಂಥ ಸುಧಾರಣೆಗಳನ್ನ ತರೋ ಮೂಲಕ ಉತ್ಪಾದನೆ ಇವತ್ತು 2 ಪಟ್ಟು ಹೆಚ್ಚಿನ ರೀತಿ ಫುಡ್ ಗ್ರೈನ್ಸ್ ಆಹಾರ ಉತ್ಪಾದನೆ 2 ಪಟ್ಟು ಹೆಚ್ಚಾಗಿರುವಂಥದ್ದು ಮತ್ತು ಬೆಲೆನೂ ಅಷ್ಟೇ 2 ಪಟ್ಟು ಹೆಚ್ಚಾಗಿರುವಂಥದ್ದಿದೆ. ಸೊ ಒಟ್ಟಾರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇವತ್ತು ಬೇರೆ ಬೇರೆ 33 ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ 100% ಹೆಚ್ಚು ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಹೆಚ್ಚಿಸಿರುವಂಥದ್ದಿದೆ.
ಮತ್ತು ಅಷ್ಟೇ ಮಟ್ಟಿಗೆ ಪ್ರೊಕ್ಯೂರ್ಮೆಂಟು ಆಗ್ತಿರೋವಂಥದ್ದು. ಈ ರೀತಿ ಹಲವಾರು ಕೈಗಾರಿಕೆ ಕ್ಷೇತ್ರದಿಂದ ಹಿಡಿದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಂದ ಹಿಡಿದು ಕೈಗಾರಿಕಾ ಕ್ಷೇತ್ರದಲ್ಲಿ ಹಲವಾರು ಬಂಡವಾಳ ಹೂಡಿಕೆ ಮತ್ತು ಉದ್ಯೋಗ. ನೀವು UPA ಸರ್ಕಾರ ಮತ್ತು ನಮ್ಮ NDA ಸರ್ಕಾರದ ಅವಧಿಯನ್ನು ನೀವು ಕಂಪೇರ್ ಮಾಡಿಕೊಂಡಾಗ UPA ಸರ್ಕಾರದಲ್ಲಿ 10 ವರ್ಷದಲ್ಲಿ ಬರೀ 2 ಕೋಟಿ ಉದ್ಯೋಗ ನಿರ್ಮಾಣ ಆಗಿತ್ತು. ನಮ್ಮ ಸರ್ಕಾರದಲ್ಲಿ 11 ವರ್ಷದಲ್ಲಿ 17 ಕೋಟಿ ಉದ್ಯೋಗ ನಿರ್ಮಾಣ ಮಾಡಿರೋದು, 17 ಕೋಟಿ ಉದ್ಯೋಗ ನಿರ್ಮಾಣ ಮಾಡಿರೋಂಥದ್ದು. ಮತ್ತು ಇನ್ಫ್ಲೇಷನ್ ಅವರ ಅವಧಿಯಲ್ಲಿ 8.5% ಇತ್ತು, ನಮ್ಮ ಕಾಲದಲ್ಲಿ ಬರೀ 5%. ಹಣದುಬ್ಬರ ಅವ್ರ ಕಾಲದಲ್ಲಿ 8.5%, ನಮ್ಮ ಸರ್ಕಾರದ ಅವಧಿಯಲ್ಲಿ 5%. ಈ ರೀತಿ ಹೋಲಿಕೆಯನ್ನು ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಆರೋಗ್ಯ ಕ್ಷೇತ್ರದಿಂದ ಹಿಡಿದು ಅಥವಾ ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಕೈಗಾರಿಕೆಯಿಂದ ಹಿಡಿದು ನಮ್ಮ ಸ್ವಾವಲಂಬಿಗಳಾಗಲಿಕ್ಕೆ ಭಾರತ ಮೊದಲು ಭಾಳಷ್ಟು ನಾವು ಬೇರೆ ದೇಶದ ಮೇಲೆ ತುಂಬ ಅವಲಂಬಿತರಾಗಿದ್ದು. ಇವತ್ತು ನಾವೇ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಸ್ವಾವಲಂಬಿಗಳಾಗುವಂಥದ್ದಾಗಿದೆ. ಇದ್ರ ಜೊತೆಯಲ್ಲೇ ದೇಶದ ಸುರಕ್ಷತೆ ಗಡಿಯನ್ನು ಕಾಪಾಡಿಕೊಳ್ಳಗಾಗಲಿ, ದೇಶದ ಸುರಕ್ಷತೆ ವಿಚಾರದಲ್ಲೂ ನೀವು ನೋಡಿದಾಗ ಯಾರೇ ಒಬ್ಬ ಭಯೋತ್ಪಾದಕರಿಗೂ ಅಧಿಕಾರ ವಹಿಸ್ಕೊಂಡ ದಿನದಿಂದಲೂ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಭಾಳ ಸ್ಪಷ್ಟ ಸಂದೇಶ ಭಯೋತ್ಪಾದಕರಿಗೆ, ನಮ್ಮ ದೇಶದ ವಿರೋಧಿಗಳಿಗೆ, ನಮಗೆ ಯಾರಿಂದ ಆತಂಕ ಇದೆಯಲ್ಲ ಅಕ್ಕಪಕ್ಕದ ದೇಶದವ್ರಿಗೂ ಭಾಳ ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದನ್ನ ಪ್ರಾರಂಭದಿಂದನೂ ಭಾಳ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ವಿಚಾರಕ್ಕೆ ಬಂದರೆ ನಿಮ್ಮನ್ನು ಬಿಡೋಲ್ಲ, ಭಾಳ ಸ್ಪಷ್ಟ ಸಂದೇಶ. ಅದು ಉರಿ ಆಗಿರಲಿ ಅಥವಾ ಬಾಲ್ಕೋಟ ವಿಚಾರದಲ್ಲಾಗಿರಲಿ ಅಥವಾ ಮೊನ್ನೆ ನಡೆದಂಥ ಆಪರೇಷನ್ ಸಿಂಧೂರ್ ವಿಚಾರದಲ್ಲಾಗಿರಲಿ ಅಥವಾ 370 ವಿಶೇಷ ಸ್ಥಾನಮಾನವನ್ನು ಜಮ್ಮು ಕಾಶ್ಮೀರಿಗೆ ಏನು ಕೊಟ್ಟಿದ್ರು ಅದನ್ನು ಹಿಂದೆ ಪಡೆಯುವ ಮೂಲಕ, ವಜಾ ಮಾಡೋ ಮೂಲಕ ಇವತ್ತು ನೋಡಿ ಜಮ್ಮು ಕಾಶ್ಮೀರ್ನಲ್ಲಿ ಒಮರ್ ಅಬ್ದುಲ್ಲಾ ಅವ್ರ ತಂದೆ ಅಬ್ದುಲ್ಲಾ ಫರೂಕ್ ಅವರನ್ನೇ ಆ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾರೆ, ವೈಷ್ಣವಿ ದೇವಿ ಇದಕ್ಕೆ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾರೆ ಏನು ಭಾವನೆ, ಅವರ ತಂದೆ ಕಾಲದಲ್ಲಿ ಶಂಕುಸ್ಥಾಪನೆ ಮಾಡಿದ್ದು. ಇವತ್ತು ನರೇಂದ್ರ ಮೋದಿ ಅವರು ಬಂದು ಇದನ್ನು ಕಾರ್ಯರೂಪಕ್ಕೆ 44,000 ಕೋಟಿಯನ್ನು ಖರ್ಚು ಮಾಡಿ ಇವತ್ತು ಅಂತ ನಮ್ಮ ಎದುರಾಳಿ ಪಕ್ಷದವರಾಗಿದ್ರು ಸಹ, ಪ್ರತಿಪಕ್ಷವಾಗಿದ್ರು ಸಹ ನ್ಯಾಷನಲ್ ಕಾನ್ಫರೆನ್ಸ್ ಅವರು ಎಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಜಮ್ಮು ಕಾಶ್ಮೀರ್ನಲ್ಲಿ ಇವತ್ತು ಪ್ರಬಲವಾದಂಥ ಆಡಳಿತವನ್ನು ಕೊಟ್ಟು ಅಲ್ಲಿ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಇದು ಭಾರತದ ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ನಮ್ಮ ಸೈನಿಕರು ಅಲ್ಲಿ ಪ್ರಾಣ ಕೊಡುವಂಥದ್ದಾಗ್ತಿತ್ತು. ಇವನ್ನೆಲ್ಲ ತಡೆಗಟ್ಟಲಿಕ್ಕೆ ಎಷ್ಟು ಸ್ಪಷ್ಟವಾಗಿ ಅಚ್ಚುಕಟ್ಟಾಗಿ ಯಾವ ಎರಡನೇ ಪ್ರಶ್ನೆಗೆ ಅವಕಾಶವನ್ನು ಕೊಡದೆ ಬೇರೆ ಬೇರೆ ವಿಶ್ವದ ನಾನಾ ದೇಶಗಳು ಅದು ಯಾವಾಗಲೂ ವಿಭಾಜ್ಯ ಇದನ್ನು ಬೇರೆ ಬೇರೆ ಪಾಕಿಸ್ತಾನ ಮತ್ತು ಇಂಡಿಯಾ ಮಧ್ಯದಲ್ಲಿ ಏನೋ ಒಂದು ವ್ಯತ್ಯಾಸ ಇದೆ, ಪಾಕಿಸ್ತಾನದ್ದು ಹಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂಥ ಅವಕಾಶಗಳನ್ನು ಮಾಡಿಕೊಡುವಂಥ ಪ್ರಯತ್ನ ಮಾಡ್ತಿದ್ವಿ. ಇದು ಯಾವುದಕ್ಕೂ ಅವಕಾಶವನ್ನು ಕೊಡದೆ ಭಾಳ ಸ್ಪಷ್ಟವಾಗಿ ಭಾರತದ ಇದು ಅವಿಭಾಜ್ಯ ಅಂಗ ಅನ್ನುವಂಥದ್ದನ್ನ ಭಾಳ ಸ್ಪಷ್ಟವಾಗಿ ಸಂದೇಶ ಕೊಡುವಂಥದ್ದು. 370 ವಜಾ ಮಾಡೋ ಮೂಲಕ ಇತಿಹಾಸದಲ್ಲಿ ಯಾವ ಸರ್ಕಾರವನ್ನು ಮಾಡೋಕ್ಕಾಗ್ತಿದ್ದಂಥ ಕೆಲಸಗಳನ್ನು ಮಾಡಿರುವಂಥದ್ದಾಗಲಿ, ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂಥದ್ದಾಗಲಿ, ಮತ್ತು ಇದ್ರ ಜೊತೆಲಿ ಇಡೀ ವಿಶ್ವದಲ್ಲಿ ಭಾರತ ಮಂಟಪವನ್ನು ನಿರ್ಮಾಣ ಮಾಡಿ ಇಡೀ ವಿಶ್ವಕ್ಕೆ ಭಾರತದ ಶಕ್ತಿಯನ್ನು ಮತ್ತು ಅದರ ಪ್ರಬಲತೆಯನ್ನು ಹೇಗೆ ಭಾರತ ಬೆಳೀತಿದೆ ಎಲ್ಲ ದಿಕ್ಕಿನಲ್ಲೂ, ಯಾರ ಮೇಲೂ ನಾವು ಅವಲಂಬಿತರಾಗಿರಲ್ಲ, ನಮ್ಮ ವಿದೇಶಾಂಗ ನೀತಿಗೆ ಯಾರನ್ನು ಹೇಳಿ ಕೇಳಿ ನಾವು ನಮ್ಮ ವಿದೇಶಾಂಗ ನೀತಿಯನ್ನು ನಾವು ರೂಪಿಸಲಂತ ನಮ್ಮ ಸ್ವಂತ ಆಲೋಚನೆ, ನಮ್ಮ ಸ್ವಂತ ಹಿತದ ಆಧಾರಿತವಾಗಿ ವಿದೇಶಾಂಗ ನೀತಿಯನ್ನು ಮಾಡೋದೇ ಒಂದು ದೊಡ್ಡ ಸವಾಲಾಗಿತ್ತು. ಇದನ್ನು ಭಾಳ ಸ್ಪಷ್ಟವಾಗಿ ದೇಶದ ವಿದೇಶಾಂಗ ನೀತಿಯನ್ನು ರೂಪಿಸುವಂಥದ್ದು ನಮ್ಮ ಭಾರತ ಸರ್ಕಾರ, ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಭಾಳ ಸ್ಪಷ್ಟವಾಗಿ ಮಾಡುವಂಥದ್ದಾಗಿದೆ. ಈಗ ನಮ್ಮ ತೈಲ ಆಮದು ಆಗುವಂಥ ಪೆಟ್ರೋಲು ಡೀಸೆಲ್ಲು ಎಲ್ಲ ಒಂದು ಕಡೆ ಯುದ್ಧ ಪ್ರಾರಂಭ ಆದಾಗ ನಮಗೆಲ್ಲ ಅದರ ಕೊರತೆ ನಿರ್ಮಾಣ ಆಗ್ತಿತ್ತು. ಯುರೋಪ್ ಅಂತ ದೇಶಕ್ಕೂ ದೊಡ್ಡ ಸಮಸ್ಯೆ ಆಗಿತ್ತು. ಇಂಥ ಪರಿಸ್ಥಿತಿಯಲ್ಲೂ ನಾವು ರಷ್ಯಾದಿಂದ ಆಮದು ಮಾಡ್ಕೊಳ್ಳುವಂಥದ್ದು ಆಗ್ತಿತ್ತು. ಆ ಮೂಲಕ ನಮ್ಮ ದೇಶದ ಅವಶ್ಯಕತೆಯನ್ನು ಪೂರೈಸ್ಕೊಳ್ಳಿಕ್ಕೆ ಎಷ್ಟೋ ಕಡೆ ಅದನ್ನು ಮಾಡಬೇಡಿ ಅಂತ ಅಮೆರಿಕ ದೇಶ, ಯುರೋಪ್ ದೇಶ ಎಲ್ಲ ಅದಕ್ಕೆ ವಿರೋಧಿಸಿದ್ರು. ಆ ವಿರೋಧಿಸಿದ್ರು ಸಹ ಅದಕ್ಕೆ ನಾವು ಕಿವಿ ಕೊಡದೆ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಬೇಕಾಗಿರುವಂಥ ಕ್ರಮವನ್ನು ವಹಿಸುವಂಥದ್ದಾಗಿದೆ. ಇವತ್ತು ಭಾರತ 11ನೇ ಸ್ಥಾನದಲ್ಲಿ ವಿಶ್ವದ ಆರ್ಥಿಕ ವ್ಯವಸ್ಥೆಯಲ್ಲಿ 11ನೇ ಸ್ಥಾನದಿಂದ ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. 4ನೇ ಸ್ಥಾನಕ್ಕೆ ಬಂದಿರುವಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ ಪಡುವಂಥದ್ದು. ಈ ರೀತಿ ಭರವಸೆದಾಯಕವಾಗಿ
ನಮ್ಮ ದೇಶದ ಜನರಿಗೆ ಉತ್ತಮ ಭವಿಷ್ಯ ಕಾಣಲಿಕ್ಕಾಗಲಿ, ಆವಿಷ್ಕಾರದಲ್ಲಾಗಿರಲಿ, ಅದು ತಂತ್ರಜ್ಞಾನದಲ್ಲಾಗಿರಲಿ, ಉದ್ಯಮಶೀಲತೆಯಲ್ಲಾಗಿರಲಿ. ಇವತ್ತು ನೋಡಿ ಸ್ಟಾರ್ಟಪ್ ಅವ್ರ ಅಧಿಕಾರ ವಹಿಸ್ಕೊಳ್ಳೋ ಮುಂಚೆ 200 ಸ್ಟಾರ್ಟಪ್ ಇತ್ತು. ಇವತ್ತು 1,60,000 ಸ್ಟಾರ್ಟಪ್ಸ್ ಇವೆ. ಇವತ್ತು ಬಾಹ್ಯಾಕಾಶಕ್ಕೆ ಹೋಗ್ಲಿ ನಮ್ಮ ಸಣ್ಣ ಹುಡುಗರು 22 ವರ್ಷ 23 ವರ್ಷದ ಹುಡುಗರು ಇವತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಏನು ಸಂಶೋಧನೆ ಮಾಡಲಿಕ್ಕಾಗತ್ತೆ ಅಥವಾ ಇನೋವೇಟ್ ಮಾಡಲಿಕ್ಕಾಗತ್ತೆ ಅಷ್ಟನ್ನು ಸಣ್ಣ ಮಟ್ಟದಲ್ಲಿ ಅವರೇನೆ ಆ ಒಂದು ಇನ್ವೆನ್ಷನ್ ಮಾಡೋದಾಗಲಿ, ಆ ರೀತಿ ಉದ್ಯಮಶೀಲತೆಯನ್ನು ತೋರುವಂಥ ಕೆಲಸಗಳನ್ನು ಇವತ್ತು ನಮ್ಮ ಭಾರತದ ಯುವಕರು ಮಾಡುವಂಥದ್ದಕ್ಕೆ ವಾತಾವರಣ ಮತ್ತು ಉತ್ತೇಜನವನ್ನು ಕೊಡುವಂಥದ್ದು ಭಾಳ ಉತ್ತಮವಾಗಿ ಮಾಡಿದ್ದಾರೆ. ಇವತ್ತು ಡಿಜಿಟಲೈಸೇಷನ್ ಮಾಡೋ ಮೂಲಕ ಇವತ್ತು ನೋಡಿ ನಾವು ರೋಡ್ನಲ್ಲೂ ಎಲ್ಲಿ ಬೇಕಾದ್ರೂ ಹೋದ್ರು, ಯಾರು ಒಂದು ಸಣ್ಣ ತರಕಾರಿ ಮಾಡೋರು ಸಹ ನೀವು ಅಮೆರಿಕಕ್ಕೆ ಹೋದ್ರೂ ಇಷ್ಟು ಟ್ರಾನ್ಸಾಕ್ಷನಲ್ ಸೆಕ್ಯೂರಿಟಿ ಸಿಗಲ್ಲ, OTP ಬರಲ್ಲ, ಅಲ್ಲಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಆಗುತ್ತೆ, ಸೆಕ್ಯೂರಿಟಿ ಫೀಚರ್ಸ್ ಇರಲ್ಲ. ಸೆಕ್ಯೂರಿಟಿ ಫೀಚರ್ಸ್ ಇದ್ದು ಸುರಕ್ಷಿತವಾಗಿ ಏನಾದ್ರು ಒಂದು ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯವಿದೆ ಅನ್ನೋಂಥ ಯಾವ್ದಾರು ಒಂದು ದೇಶ ಇದ್ರೆ ಅದು ಭಾರತ ದೇಶ. ಇಷ್ಟು ಹಿಂದುಳಿದು ಇಷ್ಟೆಲ್ಲ ಸವಾಲು ಸಮಸ್ಯೆಗಳಿದ್ರ ಮಧ್ಯದಲ್ಲೂ ಇಷ್ಟು ಉತ್ತಮವಾಗಿ ಭರವಸೆದಾಯಕವಾಗಿ ಒಂದು ದೇಶ ಬೆಳೀಲಿಕ್ಕೆ ಸಾಧ್ಯವಿದೆ ಅನ್ನೋದಕ್ಕೆ ಇಡೀ ವಿಶ್ವದಲ್ಲೇ ಇಷ್ಟು ಒಂದು ಉತ್ತಮವಾಗಿ ಡಿಜಿಟಲೈಸೇಷನ್ ಮಾಡಿದಂಥ ಒಂದು ಭರವಸೆದಾಯಕವಾಗಿರುವಂಥ ಏನಾದ್ರು ಒಂದು ದೇಶ ಇದ್ದರೆ ಇಡೀ ವಿಶ್ವದಲ್ಲಿ ನಂಬರ್ 1 ಸ್ಥಾನ ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಸಲ್ಲುವಂಥದ್ದಾಗುತ್ತೆ. ಹಾಗಾಗಿ ಈ ರೀತಿ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯವಾಗಲ್ಲ. ಈ ರೀತಿ ಇಷ್ಟು ಉತ್ತಮವಾಗಿ ಸರ್ಕಾರದ ಸೇವೆಯನ್ನು ಸಮಾಜದ ಕೊನೆ ವ್ಯಕ್ತಿಗೆ ಯಾವ ಸಮಸ್ಯೆ ಇಲ್ಲದೆ, ಅಡಚಣೆ ಇಲ್ಲದೆ ಸರ್ಕಾರದ 100ಕ್ಕೆ 100 ರೂಪಾಯಿ ಕೊನೆ ವ್ಯಕ್ತಿಗೆ ತಲುಪಲಿಕ್ಕೆ ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು. ಈ ರೀತಿ ಅದ್ಭುತ ಪ್ರಕ್ರಿಯೆಗಳು ಎಂಥ ಕಷ್ಟ ಕಾಲ, ಎಂಥ ಎಮರ್ಜೆನ್ಸಿ ಬರಲಿ, ಎಂಥ ಕೋವಿಡ್ನಲ್ಲೂ ನೇರವಾಗಿ ಜನಕ್ಕೆ ಅನುಕೂಲ ತಲುಪಿಸುವಂಥ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಭಾಳ ಉತ್ತಮವಾಗಿ ಮಾಡಿರುವಂಥದ್ದಾಗಲಿ, ಎಲ್ಲರಲ್ಲೂ ಸ್ವಾವಲಂಬಿಗಳಾಗಲಿಕ್ಕೆ ಈ ಫರ್ಟಿಲೈಸರ್ ಆಗಲಿ, ಇನ್ನೊಂದಾಗಲಿ, ನೀರಾವರಿ ಆಗಲಿ, ಕುಡಿಯೋದ್ರಲ್ಲಾಗಲಿ ಪ್ರತಿಯೊಂದು ವಿಚಾರದಲ್ಲೂ ಮಾಡುವಂಥದ್ದಾಗಿದೆ. ಮತ್ತು ನಮ್ಮ ದೇಶದ ನಮ್ಮತನ 500 ವರ್ಷದಿಂದನೂ ರಾಮನ ಜನ್ಮಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ 500 ವರ್ಷದ ಒಂದು ಹೋರಾಟ ಆಗಿತ್ತು. ಅದನ್ನು ಕೇವಲ ಏನೋ ಶಕ್ತಿಯುತವಾಗಿ ನಾವು ಮಾಡಲಿಕ್ಕೆ ಹೋಗಿರೋಂಥದ್ದಲ್ಲ. ಇವತ್ತು ಕಾನೂನಾತ್ಮಕವಾಗಿ ಸಂವಿಧಾನದ ಚೌಕಟ್ಟಿನಲ್ಲೇ ನ್ಯಾಯಾಲಯಗಳಲ್ಲೇ ತೀರ್ಪನ್ನು ಪಡೆದು ನ್ಯಾಯಯುತವಾಗಿಯೇ ಕಾನೂನು ಚೌಕಟ್ಟಲ್ಲೇ ನಿರ್ಮಾಣ ಆಗಿರುವಂಥದ್ದು ರಾಮ ಮಂದಿರ. ಈ ರೀತಿ ಇವತ್ತು ರಾಮ ಮಂದಿರನು ನಿರ್ಣಯ ಆಗಿ ಆ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕು ಅಂತ ಕೋರ್ಟಲ್ಲೇ ತೀರ್ಪು ಪಡ್ಕೊಳ್ಳೋ ಮೂಲಕ ಮತ್ತು ರಾಮ ಮಂದಿರವನ್ನು ಸರ್ಕಾರದ ಒಂದೇ ₹1 ಹಣದ ಖರ್ಚಿಲ್ಲದೆ ಇವತ್ತು ಸಾರ್ವಜನಿಕರ ಹಣವನ್ನು ಪಡೆದು ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದಾಗಲಿ, ಕಾಶಿ ವಿಶ್ವನಾಥಂದಾಗಲಿ, ಚಾರ್ಧಾಮ ಆಗಿರಲಿ, ಇಂಥ ಹಲವಾರು ಜಾಗಗಳು ಈ ರೀತಿ ಎಲ್ಲ ಕಡೆನೂ ರೈಲ್ವೆನಲ್ಲಿ 100% ಎಲೆಕ್ಟ್ರಿಫಿಕೇಷನ್ ಆಗಲಿ, ಇವತ್ತು ರೈಲ್ವೆಗಳನ್ನು ಎಲ್ಲ ಕಡೆ ರೈಲ್ವೆ ಟ್ರ್ಯಾಕ್ಗಳನ್ನು, ರೈಲ್ವೆ ಸಂಪರ್ಕವನ್ನು ಎಲ್ಲ ಕಡೆ ಹೆಚ್ಚಿಸಿ ಮತ್ತು ದ್ವಿಗುಣ ಆಗಿರುವಂಥದ್ದು, ರಾಷ್ಟ್ರೀಯ ಹೆದ್ದಾರಿಗಳನ್ನು ದ್ವಿಗುಣ ಆಗಿರುವಂಥದ್ದಾಗಲಿ, ಏರ್ಪೋರ್ಟ್ ಥರ ಇವತ್ತು ಏರ್ಪೋರ್ಟು ಡಬಲ್, ಮೊದಲು 74 ಇತ್ತು, ಈಗ 160ವರೆಗೂ ಏರ್ಪೋರ್ಟ್ ನಿರ್ಮಾಣ ಆಗಿರುವಂಥದ್ದಾಗಲಿ, ಅಥವಾ ರೈಲ್ವೆ ಸ್ಟೇಷನ್ಗಳು ಸಹ ಇವತ್ತು ಏರ್ಪೋರ್ಟ್ ರೀತಿಯಲ್ಲಿ ನಿರ್ಮಾಣ ಆಗ್ತಿರುವಂಥದ್ದಾಗಲಿ, ಒಟ್ಟಾರೆ ಇಡೀ ದೇಶ ಉದ್ದಾಗಲದಲ್ಲಿ ಹಲವಾರು ಅಭಿವೃದ್ಧಿಗಳನ್ನು ಕಾಣುವಂಥದ್ದಾಗಿದೆ. ಇವಿಷ್ಟು ವಿಚಾರಗಳನ್ನು ಹೇಳಿ ಇನ್ನೂ ತುಂಬ ಇದೆ ಹೇಳಲಿಕ್ಕೆ. ಹಾಗಾಗಿ ನಿಮಗೆ ಎಲ್ಲ ವಿಚಾರಗಳು ಗೊತ್ತಿರುವಂಥದ್ದು, ಹಾಗಾಗಿ ಒಂದು ಪಕ್ಷಿ ನೋಟದಲ್ಲಿ ನಿಮಗೆ ತಿಳಿಸುವಂಥದ್ದಾಗುತ್ತೆ. ಮತ್ತು ತಮಗೆಲ್ಲ ಏನೊಂದು 11 ವರ್ಷ ಕಾಲ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ನಾಯಕತ್ವದಲ್ಲಿ ಆದಂಥ ಎಲ್ಲ ಸಾಧನೆಗಳನ್ನು ನಿಮಗೊಂದು ಪ್ರೆಸ್ ನೋಟ್ ಇದೆ, ಈ ಪ್ರೆಸ್ ನೋಟನ್ನು ತಮಗೆಲ್ಲ ಕೊಡುವಂಥದ್ದಾಗುತ್ತೆ. ಇನ್ನೇನಾರಿದ್ರು ಪ್ರಶ್ನೆಗಳನ್ನು ಮತ್ತು ನಾನು ಸಹ ಇವತ್ತು ಪ್ರೆಸ್ ಕಾನ್ಫರೆನ್ಸ್ಗೆ ತಡವಾಗೂ ಬಂದಿದ್ದೀನಿ, ನಮ್ಮೆಲ್ಲರ ಕ್ಷಮೆ ಇರಬೇಕು ಅಂತ ನಾನು ಕೇಳ್ಕೊತೀನಿ, ತಡವಾಗಿ ಬಂದಿದ್ದೀನಿ. ಸೊ ಏನೇನು ನೀವು ಪ್ರಶ್ನೆ ಕೇಳಬೇಕಾಗಿದ್ರು